ಸ್ನೇಹಿತರೆ, ಎತ್ತಿನ ಸಾಮ್ರಾಜ್ಯದ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಸಪ್ಲಮ್ಮನ ಜಾತ್ರೆ ಇಲ್ಲಿ ಪುರ್ತೂರು ಸಂತೋಷ ಅವ್ರದ್ದು ಹಳ್ಳಿಕಾರ್ ಎತ್ತುಗಳ ಮೆರವಣಿಗೆ ಉತ್ಸವ ಇರುತ್ತೆ. ಅದನ್ನು ನೋಡ್ಕೊಂಡು ಬರ್ತಾ ಇದ್ವಿ. ಆ ವಿಡಿಯೋಗಳನ್ನ ನಿಮ್ಮ ಮುಂದೆ ತಂದೀನಿ. ಸೊ ವಿಡಿಯೋ ನೋಡೋಕೆ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ. ಎಲ್ಲಾ ಜಾತ್ರೆಗಳಲ್ಲೂ ನಾವು ನೋಡಿದಂಗೆ ಅನ್ನದಾನ ನಡೆಯುತ್ತೆ, ರಕ್ತದಾನ ನಡೆಯುತ್ತೆ. ಆದ್ರೆ ನಮ್ಮೂರ್ ತೊರ್ನಳ್ಳಿ ಜಾತ್ರೆ ಬಂದ್ಬಿಟ್ಟು ಹಸುಗಳಿಗೆ 5 ಟ್ಯಾಕ್ಟ್ರಿ ಲೋಡು ಜೋಳಕಡ್ಡಿಯ ದಾನ ಮಾಡ್ಲಾಯ್ತು. ಇದು ಎಲ್ಲಪ್ಪ ನಡೆದಿದ್ದು ಏನಪ್ಪಾ ಅಂತ ಕೇಳ್ತಿದ್ದೀರಾ? ಇದು ಬಂದ್ಬಿಟ್ಟು ಮಾಲೂರು ತಾಲೂಕಿನ ತೊರ್ನಳ್ಳಿ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಸಪ್ಲಂ ಜಾತ್ರೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲದಿಂದ ನನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹುಲ್ಲನ್ನ ಕೊಡಕ್ಕೆ ನನ್ನ ಕೂಡ ಇನ್ವೈಟ್ ಮಾಡಿದ್ರು. ಸೊ ಹಂಗಾಗಿ ನಾನು ಮತ್ತೆ ವಿನಿ ಇಬ್ರು ಕೂಡ ಹೋಗಿದ್ವಿ. ಈ ಒಂದು ಕಾರ್ಯಕ್ರಮನ ಯಾರಪ್ಪ ಹಮ್ಮಿಕೊಂಡಿದ್ದು ಅಂತ ನೀವು ಕೇಳ್ಬೋದು. ಇದನ್ನ ಬಂದ್ಬಿಟ್ಟು ಎಲ್ಲ ಮಾಡ್ತಿರ್ತಕ್ಕಂಥದ್ದು ರಾಜರತ್ನಾಕರ ಸಿನಿಮಾದ ಪ್ರೊಡ್ಯೂಸರ್ ಆದಂತಹ ಜಯರಾಮಣ್ಣ ಅವರು ಕೂಡ ಒಬ್ಬ ರೈತರಾಗಿರೋದ್ರಿಂದಾಗಿ ಹಸುಗಳಿಗೆ ಏನಾದ್ರು ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮೂರು ಜಾತ್ರೆಯಲ್ಲಿ 5 ಟ್ಯಾಕ್ಸ್ ಲೋಡ್ ಜೋಳನ ಇವರು ಫ್ರೀಯಾಗಿ ವಿತರಣೆ ಮಾಡ್ತಿದ್ದಾರೆ. ಈ ಒಂದು ಪುಣ್ಯದ ಕೆಲಸ ಮಾಡ್ಲಿಕ್ಕೆ ನಮ್ಮನ್ನು ಕೂಡ ಕರೆದಿದ್ರು. ಸೊ ಹಂಗಾಗಿ ನನ್ಗಂತೂ ತುಂಬಾ ಖುಷಿ ಆಯ್ತು. ಮಳೆಗಳು ಕೂಡ ಸರಿಯಾಗಿ ಬೀಳದೆ ಹುಲ್ಲುಗಾಗಿ ಪರದಾಡ್ತಿರ್ತಕ್ಕಂಥ ಈ ಒಂದು ಟೈಮಲ್ಲಿ ಇವ್ರು ಬಂದ್ಬಿಟ್ಟು ಇಂತ ಒಳ್ಳೆ ಕೆಲಸ ಮಾಡ್ತಿರೋ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಪುಣ್ಯ ಕೆಲಸ ಮಾಡ್ಲಿಕ್ಕೆ ತುಂಬಾ ಜನ ಯೂತ್ಸ್ ವಾಲಂಟಿಯರ್ ಆಗಿ ಬಂದಿದ್ರು. ನೋಡಬಹುದು ನೀವು ಎಷ್ಟು ಜನ ಈ ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ಇಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಇವತ್ತು ನಮ್ಮೂರು ಜಾತ್ರೆಯಲ್ಲಿ ಇದ್ದಂತ ಒಂದು ಕ್ರೌಡ್ ನ ನೋಡೋದಾದ್ರೆ ನಾವು ಕೊಟ್ಟಿರ್ತಕ್ಕಂಥ ಹುಲ್ಲು ಕೇವಲ ಒಂದು 50% ಜನಕ್ಕೆ ಮಾತ್ರ ಸೇರಿರುತ್ತೆ. ಏನಕ್ಕಪ್ಪ ಅಂತಂದ್ರೆ ಅಷ್ಟು ಜನಕ್ಕೆ ಕೊಡ್ಬೇಕಂದಿದ್ರೆ 10 ಲೋಡ್ ಇದ್ದಿದ್ರು ಕೂಡ ಸಾಲ್ತಿರ್ಲಿಲ್ಲ. ಸೊ ಹಂಗಾಗಿ ಇವರು ಇಷ್ಟು ಪರ್ಸೆಂಟ್ಗೆ ಹೆಲ್ಪ್ ಮಾಡಿದ್ದಾರೆ. ಇನ್ನು ಬೇರೆಯವ್ರು ಯಾರಾದ್ರೂ ಇದ್ರೆ ಹೆಲ್ಪ್ ಮಾಡಬಹುದು. ತುಂಬಾ ಜನ ಹೇಳ್ಬೋದು ಇವರು ಅಡ್ವರ್ಟೈಸ್ ಗಾಗಿ ಈ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ. ಅಡ್ವರ್ಟೈಸ್ ಮಾಡ್ಬೇಕಂತಿದ್ರೆ ಬೇರೆ ಬೇರೆ ಕೆಲಸಗಳಿತ್ತು. ಆದ್ರೆ ಹಸುಗಳಿಗೆ ಒಂದು ದಾನ ಮಾಡೋದ್ರ ಮುಖಾಂತರ ಇವರು ಅಡ್ವರ್ಟೈಸ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಕೆಲಸದಲ್ಲಿ ಇವರಿಗೆ ಸ್ವಾರ್ಥಕ್ಕಿಂತ ನಿಸ್ವಾರ್ಥದ ಸೇವೆ ಎದ್ದು ಕಾಣಿಸ್ತೈತೆ. ಕೊನೆದಾಗ ನಾನು ಹೇಳೋದು ಇಷ್ಟೇನೆ, ರಾಜರತ್ನಾಕರ ಮೂವಿನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಒಬ್ಬ ರೈತರು. ಆದಷ್ಟು ಈ ಒಂದು ಮೂವಿನ ನೋಡಿ ಬೆಳೆಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ ರಾಜರತ್ನಾಕರ ಟೀಮ್ಗೆ. ಬಂದವ್ರಿಗೆ ಅಣ್ಣ ಎತ್ತಿ ಹಿಡ್ಕೊ ಕೊಡ್ತೀನಿ ಅಂತ ಹೇಳಿದ್ರ ಅಣ್ಣ, ಅದು ಹಿಡ್ಕೊ ಕೊಡ್ತೀರ ಅಣ್ಣ? ಅಂದ್ರೆ ಅವರೇ ಹಗ್ಗ ತಗೊಂಡೋದು ತಿರ್ಗ ಕಡೆ ತಗೊಂಡು ಚಪ್ರಕ್ಕೆ ಅವರೇ ಬಿಡ್ಬೇಕು ಅಣ್ಣ. ಟೀ ಶರ್ಟ್ ಕೊಡ್ತೀನಿ. ಟೀ ಶರ್ಟ್ ಕೊಡ್ತೀರ ಅಣ್ಣ? ಯಾರು ಹಿಡ್ಕೊಂತಾರ ಅದು ಯಾಕೆ ಅದು ಮಾಡ್ತಾ ಇರೋದು ಅಂತಂದ್ರೆ ಕೆಲವರು ಬರಪ್ಪ